ನಮಸ್ಕಾರ ಸ್ನೇಹಿತರೆ. 1971ರ ಯುದ್ಧದ ಬಗ್ಗೆ ನೀವು ಖಂಡಿತವಾಗಿಯೂ ಕೇಳಿರುತ್ತೀರಿ. ಅದೇ ಯುದ್ಧದಲ್ಲಿ ನಮ್ಮ ದೇಶದ ವೀರ ಸೈನಿಕರು ಪಾಕಿಸ್ತಾನದ 93,000 ಸೈನಿಕರನ್ನು ಶರಣಾಗುವಂತೆ ಮಾಡಿದರು. ಇದು ಭಾರತದ ಇತಿಹಾಸದಲ್ಲೇ ಪಾಕಿಸ್ತಾನದ ಮೇಲೆ ದಾಖಲಾದ ಅತ್ಯಂತ ದೊಡ್ಡ ಜಯವಾಗಿತ್ತು. ಈ ಗೆಲುವಿನ ಹೀರೋ ಒಬ್ಬರೇ ಅಲ್ಲ, ಅನೇಕ ವೀರ ಯೋಧರ ಬೆಂಬಲವಿತ್ತು. ಆದರೆ ಆ ವಿಜಯದ ಹಿರಿಮೆ ಒಬ್ಬ ವ್ಯಕ್ತಿಯ ಹೆಸರಿನೊಂದಿಗೆ ಹೆಚ್ಚು ಹೊಳೆಯುತ್ತದೆ. ಅದೇ ಫೀಲ್ಡ್ ಮಾರ್ಷಲ್ ಸ್ಯಾಮ್ ಮಾನೆಕ್ಷಾ. 1971ರ ಯುದ್ಧದ ವೇಳೆಯಲ್ಲಿ ಭಾರತೀಯ ಸೇನೆಯ ಮುಖ್ಯಸ್ಥರಾಗಿದ್ದರು. ಮಾನೆಕ್ಷಾ ಅವರ ಸೈನಿಕ ಬದುಕು ಅಸಾಧಾರಣವಾಗಿತ್ತು. ತಮ್ಮ ಕರಿಯರ್ನಲ್ಲಿ ಅವರು ವಿಶ್ವಯುದ್ಧದಿಂದ ಹಿಡಿದು 1971ರ ಯುದ್ಧದವರೆಗೆ ಒಟ್ಟು 5 ಯುದ್ಧಗಳನ್ನು ಹೋರಾಡಿದ್ದಾರೆ. ವಿಶೇಷವೆಂದರೆ ಒಂದು ಯುದ್ಧದಲ್ಲೂ ಸೋಲಿಲ್ಲ. ಧೈರ್ಯ, ಬುದ್ಧಿವಂತಿಕೆ ಮತ್ತು ಅಪ್ರತಿಮ ಯುದ್ಧ ನೀತಿ ಇವರ ಶಸ್ತ್ರಗಳು. ಅವರು ಭಾರತದ ಮೊದಲ ಸೇನಾಧಿಕಾರಿಯಾಗಿದ್ದು ಫೀಲ್ಡ್ ಮಾರ್ಷಲ್ ಎಂಬ ಅತಿ ದೊಡ್ಡ ಹುದ್ದೆಗೆ ಏರಿದ ಸಾಹಸ ವೀರ. ಇವರ ಸಾಹಸ ಅಷ್ಟು ವಿಶಿಷ್ಟವಾಗಿದ್ದರಿಂದ ಅವರ ಜೀವನ ಆಧಾರಿತ ಸ್ಯಾಮ್ ಬಹಾದ್ದೂರ್ ಎಂಬ ಬಾಲಿವುಡ್ ಸಿನಿಮಾ ಕೂಡ ಬರುತ್ತಿದೆ. ಅಲ್ಲಿ ನಟ ವಿಕ್ಕಿ ಕೌಶಲ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಡಲಿದ್ದಾರೆ. ಸ್ಯಾಮ್ ಮಾನೆಕ್ಷಾ 1914ರ ಏಪ್ರಿಲ್ 3ರಂದು ಪಂಜಾಬ್ನ ಅಮೃತ್ಸರ್ನಲ್ಲಿ ಪಾರ್ಸಿ ಕುಟುಂಬದಲ್ಲಿ ಜನಿಸಿದರು. ಆಸಕ್ತಿದಾಯಕ ಸಂಗತಿ ಏನೆಂದರೆ ಅವರು ಮೊದಲಿಗೆ ಸೇನೆಗೆ ಸೇರುವುದೇ ಇಷ್ಟವಿರಲಿಲ್ಲ. ಅವರ ಕನಸು ತಂದೆಯಂತೆ ವೈದ್ಯರಾಗುವುದು. 15ನೇ ವಯಸ್ಸಿನಲ್ಲಿ ಅವರು ವಿದೇಶದಲ್ಲಿ ವೈದ್ಯಕೀಯ ಓದಲು ಬಯಸಿದರು. ಆದರೆ ತಂದೆಯವರು ನಿರಾಕರಿಸಿದರು. ಸ್ವಭಾವತಃ ಹಠಮಾರಿ ಮತ್ತು ಕೋಪಿಷ್ಠರಾಗಿದ್ದ ಸ್ಯಾಮ್ ಕೋಪದಲ್ಲಿ ವೈದ್ಯರಾಗುವ ಕನಸು ಬಿಟ್ಟು ಸೇನೆಯಲ್ಲಿ ಸೇರಲು ತೀರ್ಮಾನಿಸಿದರು. 1932ರಲ್ಲಿ ಪರೀಕ್ಷೆ ಪಾಸಾಗಿ ಅವರು ಇಂಡಿಯನ್ ಮಿಲಿಟರಿ ಅಕಾಡೆಮಿಗೆ IMAಗೆ ಸೇರ್ಪಡೆಗೊಂಡರು. ಆಗ ಭಾರತ ಸ್ವಾತಂತ್ರ್ಯ ಪಡೆದಿರಲಿಲ್ಲ. ನಮ್ಮ ಸೇನೆ ಇನ್ನೂ ಬ್ರಿಟಿಷ್ ಇಂಡಿಯನ್ ಆರ್ಮಿ ಎಂದು ಕರೆಯಲ್ಪಟ್ಟಿತ್ತು. 2ನೇ ವಿಶ್ವಯುದ್ಧ ಪ್ರಾರಂಭವಾಗುತ್ತಿದ್ದಂತೆ ಮಾನೆಕ್ಷಾ ಈಗಾಗಲೇ ಕ್ಯಾಪ್ಟನ್ ಹುದ್ದೆ ಪಡೆದಿದ್ದರು. ಜಪಾನಿ ಸೈನಿಕರ ವಿರುದ್ಧ ಹೋರಾಟದಲ್ಲಿ ಅವರು ತೀವ್ರವಾಗಿ ಗಾಯಗೊಂಡರು. ಮಷೀನ್ ಗನ್ನಿಂದ 7 ಗುಂಡುಗಳು ಹೊಕ್ಕವು. ರಕ್ತದ ಮಳೆ ಸುರಿಯುತ್ತಿದ್ದರೂ ಅವರು ಯುದ್ಧ ನಿಲ್ಲಿಸಲಿಲ್ಲ. ಅವರ ಧೈರ್ಯ ನೋಡಿ ಬ್ರಿಟಿಷ್ ಕಮಾಂಡರ್ ಮೇಜರ್ ಜನರಲ್ ಡೇವಿಡ್ ಕವನ್ ಅವರು ತಮ್ಮದೇ ಪದಕ ತೆಗೆದು ಮಾನೆಕ್ಷಾ ಅವರ ಮೈಮೇಲೆ ಹಾಕಿದರು. ಆ ಸ್ಥಿತಿಯಲ್ಲಿ ಯಾರೂ ಜೀವ ಉಳಿಯುವುದಿಲ್ಲವೆಂದುಕೊಂಡಿದ್ದರು. ಆದರೆ ಶೇರ್ ಸಿಂಗ್ ಎಂಬ ಸೈನಿಕರು ತನ್ನ ಭುಜದ ಮೇಲೆ ಅವರನ್ನು ಹೊತ್ತುಕೊಂಡು ಗುಂಡಿನ ಮಳೆನಡುವೆ ಆಸ್ಪತ್ರೆಗೆ ತಲುಪಿಸಿದರು. ಆಸ್ಟ್ರೇಲಿಯಾದ ವೈದ್ಯರು ಮೊದಲಿಗೆ ಚಿಕಿತ್ಸೆ ನೀಡಲು ನಿರಾಕರಿಸಿದರು. ಇವರು ಉಳಿಯುವ ಸಾಧ್ಯತೆ ಇಲ್ಲ ಎಂದರು. ಆದರೆ ಶೇರ್ ಸಿಂಗ್ ಬಲವಂತ ಪಡಿದಾಗ ವೈದ್ಯರು ಮಾನೆಕ್ಷಾಗೆ ಪ್ರಶ್ನೆ ಹಾಕಿದರು, ಏನಾಗಿದೆ ನಿನಗೆ? ಅವರು ನಗುಮುಖದಿಂದ ಉತ್ತರಿಸಿದರು, ಒಂದು ಕತ್ತೆ ಲಾತ್ ಹೊಡೆದಿದೆ. ಈ ಹಾಸ್ಯ ಕೇಳಿ ವೈದ್ಯರು ನಕ್ಕರು ಮತ್ತು ಚಿಕಿತ್ಸೆ ಮುಂದುವರಿಸಿದರು. ಕೊನೆಗೂ ಅವರು ಅದ್ಭುತವಾಗಿ ಜೀವಂತ ಉಳಿದರು. 1947ರಲ್ಲಿ ದೇಶ ವಿಭಜನೆಯ ನಂತರ ಮಾನೆಕ್ಷಾ ಅವರನ್ನು ಗೋರ್ಖಾ ರೆಜಿಮೆಂಟ್ಗೆ ವರ್ಗಾವಣೆ ಮಾಡಲಾಯಿತು. ಅವರು ಸ್ಪಷ್ಟವಾಗಿ ಯಾವುದೇ ಬೆದರಿಕೆಗೆ ಬಗ್ಗದೆ ಮಾತನಾಡುವ ಸ್ವಭಾವ ಹೊಂದಿದ್ದರು. ಇದರಿಂದ ಕೆಲ ರಾಜಕಾರಣಿಗಳೊಂದಿಗೆ ಸಂಘರ್ಷವಾಯಿತು. ಆದರೆ ಸೈನಿಕರು ಅವರನ್ನ ಹೃದಯಪೂರ್ವಕವಾಗಿ ಗೌರವಿಸುತ್ತಿದ್ದರು. 1969ರಲ್ಲಿ ಅವರನ್ನು ಆರ್ಮಿ ಚೀಫ್ ಆಗಿ ನೇಮಕ ಮಾಡಲಾಯಿತು. ಆಗ ಪೂರ್ವ ಪಾಕಿಸ್ತಾನದಲ್ಲಿ, ಇಂದಿನ ಬಾಂಗ್ಲಾದೇಶ, ನಾಗರಿಕರ ಮೇಲೆ ಅತಿಯಾದ ಹಿಂಸಾಚಾರ ನಡೆಯುತ್ತಿತ್ತು. ಲಕ್ಷಾಂತರ ಜನರು ಭಾರತಕ್ಕೆ ಶರಣಾಗಿ ಬರುತ್ತಿದ್ದರು. ಈ ಪರಿಸ್ಥಿತಿಯಲ್ಲಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ತಕ್ಷಣ ಪಾಕಿಸ್ತಾನ ವಿರುದ್ಧ ಯುದ್ಧ ಪ್ರಾರಂಭಿಸಬೇಕೆಂದು ಹೇಳಿದರು. ಆದರೆ ಮಾನೆಕ್ಷಾ ಅವರು ಅಂದು ಯುದ್ಧ ಆರಂಭಿಸುವುದು ಅಪಾಯಕರ ಎಂದು ಅಭಿಪ್ರಾಯಪಟ್ಟರು. ಏಕೆಂದರೆ ಚೀನಾ ಕೂಡ ಪಾಕಿಸ್ತಾನಕ್ಕೆ ಬೆಂಬಲ ನೀಡುವ ಸಾಧ್ಯತೆ ಇತ್ತು. ಅವರು ಧೈರ್ಯವಾಗಿ ಇಂದಿರಾ ಗಾಂಧಿಯವರ ಪ್ರಸ್ತಾಪವನ್ನು ತಿರಸ್ಕರಿಸಿ ಮೊದಲು ಸಿದ್ಧತೆ ಬೇಕು ಎಂದರು. ಇಂತಹ ನಿರ್ಧಾರಕ್ಕೆ ಬೇರೆಯವರು ಧೈರ್ಯ ತೋರಬಹುದಾಗಿರಲಿಲ್ಲ. ಅಂತಿಮವಾಗಿ 1971ರ ಡಿಸೆಂಬರ್ 3ರಂದು ಯುದ್ಧ ಆರಂಭವಾಯಿತು. ಮಾನೆಕ್ಷಾ ಅವರ ನಾಯಕತ್ವದಲ್ಲಿ ಭಾರತ ಪ್ರಾರಂಭದಿಂದಲೇ ಬಲವಾಗಿ ನಿಂತಿತು. ಅವರು ಕೇವಲ ಶಸ್ತ್ರದಿಂದಲ್ಲ, ಮೆಂಟಲ್ ಸ್ಟ್ರಾಟಜಿಯಿಂದಲೂ ಪಾಕಿಸ್ತಾನವನ್ನು ಹತೋಟಿಗೆ ತಂದರು. ಸೈನಿಕರಿಗೆ ಮನೋಭಂಗವಾಗುವಂತೆ ಭಾರತ ಎಲ್ಲಾ ಕಡೆ ಶಕ್ತಿಯುತವಾಗಿದೆ ಎಂದು ತೋರಿಸಿದರು. ಅದರ ಫಲವಾಗಿ ಪಾಕಿಸ್ತಾನದ ಸೇನೆ ಹೋರಾಟಕ್ಕೂ ಮುಂಚೆ ನಿರಾಶೆಯಿಂದ ಕುಸಿತು. ಕೇವಲ 13 ದಿನಗಳಲ್ಲಿ ಡಿಸೆಂಬರ್ 16, 1971ರಂದು ಪಾಕಿಸ್ತಾನ ಶರಣಾಯಿತು. ಅವರ ಸೈನಿಕರು ಹೆಚ್ಚು ಸಂಖ್ಯೆಯಲ್ಲಿದ್ದರು, ಹೆಚ್ಚು ಶಸ್ತ್ರಾಸ್ತ್ರವಿತ್ತು. ಆದರೆ ಮಾನೆಕ್ಷಾ ಅವರ ಬುದ್ಧಿ ಹಾಗೂ ತಂತ್ರಗಳು ಭಾರತದ ಜಯವನ್ನು ಖಚಿತಪಡಿಸಿತು. ಈ ಗೆಲುವಿನ ಫಲಿತಾಂಶ
ಪಾಕಿಸ್ತಾನ 2 ಭಾಗಗಳಾಗಿ ವಿಭಜನೆಗೊಂಡಿತು ಮತ್ತು ಬಾಂಗ್ಲಾದೇಶ ಎಂಬ ಹೊಸ ದೇಶ ಹುಟ್ಟಿತು. ಈ ಐತಿಹಾಸಿಕ ಸಾಧನೆಯ ಬಳಿಕ 1972ರಲ್ಲಿ ಅವರಿಗೆ ಪದ್ಮವಿಭೂಷಣ, 1973ರಲ್ಲಿ ಫೀಲ್ಡ್ ಮಾರ್ಷಲ್ ಹುದ್ದೆ ದೊರಕಿತು. 1973ರ ಜನವರಿ 15ರಂದು ಅವರು ಅಧಿಕೃತ ಸೇವೆಯಿಂದ ನಿವೃತ್ತರಾದರು. ಆದರೆ ತಮ್ಮ ನಿಖರವಾದ ಮಾತಿನ ಶೈಲಿಯಿಂದ ಅಂತಿಮ ಉಸಿರಿನವರೆಗೂ ಜನಮನದಲ್ಲಿ ಗುರುತು ಬಿಟ್ಟರು. 2008ರಲ್ಲಿ 94ರ ವಯಸ್ಸಿನಲ್ಲಿ ಅವರು ಇಹಲೋಕ ತ್ಯಜಿಸಿದರು. ಇಂದು ಅವರ ಸಾಹಸವನ್ನು ನೆನಪಿಸಲು ಬಾಲಿವುಡ್ನಲ್ಲಿ ಸ್ಯಾಮ್ ಬಹದ್ದೂರ್ ಸಿನಿಮಾ ಬರುತ್ತಿದೆ. ಅಲ್ಲಿ ನಟ ವಿಕಿ ಕೌಶಲ್ ಮಾನೆಕ್ ಶಾ ಅವರ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ.